ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೋಜಿವಿಡ್ ಜೆಲ್ ಬಗ್ಗೆ. ಕೋಜಿವಿಡ್ ಜೆಲ್ ಅಂದರೆ ಏನು, ಯಾವ ಸಮಸ್ಯೆ ಇದ್ರೆ ಇದ್ರ ಉಪಯೋಗ ಮಾಡ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಮತ್ತು ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಸೈಡ್ ಇಫೆಕ್ಟ್ ಏನು, ಯಾರು ಉಪಯೋಗ ಮಾಡಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಕೋಜಿವಿಡ್ ಜೆಲ್ ಏನಿದೆ, ಇದು ಒಂದು ಅಲೋಪತಿಕ್ ಕ್ರೀಮು ಜೆಲ್ ಅಂತಲೇ ಹೇಳ್ಬೋದು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮುಖದಾಗ ಭಾಳ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಆಗ್ಯಾವ, ಕರ್ರನು ಸ್ಪಾಟ್ಸ್ ಆಗಿರ್ತಾವಲ್ರಿ ಮುಖದಾಗ, ಅದನ್ನು ಕಡಿಮೆ ಮಾಡಲಿಕ್ಕೆ, ಇಲ್ಲ ಡಾರ್ಕ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಏನಾರ ಆಗ್ಯಾವ ಅಂದ್ರೆ ಅದನ್ನು ಅಂದ್ರೆ ಸಣ್ಣ ಸಣ್ಣ ದೊಡ್ಡ ಕಲಿ ಕುಂತು ಬಿಟ್ಟಿರ್ತಾವೆ ನೋಡ್ರಿ ಮುಖದಾಗ, ಅದನ್ನು ಕಳೀಲಿಕ್ಕೆ, ಇಲ್ಲ ನಿಮ್ಮ ತ್ವಚ ಭಾಳ ಜಾಸ್ತಿ ಡ್ರೈ ಇರ್ತೈತೆ ಅಂದ್ರೆ ಅದನ್ನು ಮೃದು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲ ಕೆಲವೊಂದು ಜನರದ್ದು ಏನಾಗಿರ್ತೈತಪ್ಪ ಅಂದ್ರೆ ಮುಖ ಭಾಳ ಕಪ್ಪಗಾಗಿಬಿಟ್ಟಿರ್ತೈತಿ. ಸೊ ಮುಖವನ್ನು ಕ್ಲಿಯರ್ ಮಾಡಿ ಒಂದು ಮುಖ ಬೆಳ್ಳಂದು ಫೇಸ್ ಕೊಡ್ಲಿಕ್ಕೆ ಕೂಡ ಇದು ಕೆಲಸ ಮಾಡ್ತೈತ್ರಿ. ಸೊ ಇದ್ರೊಳಗೆ ಕೀ ಇಂಗ್ರೀಡಿಯೆಂಟ್ಸ್ ಏನದವಪ್ಪ ಅಂದ್ರೆ ನೋಡ್ರಿ, ಆಕ್ಟಿನೋಕ್ಸೈಡ್ 7.5% ವೇಟ್ನಾಗ ಇರ್ತೈತೆ ರೀ, ಟೋಟಲ್ ವೇಟದ್ದು. ಪ್ರೊಪೈಲಿಂಗ್ ಗ್ಲೈಕೋಲ್ 4%, ಸ್ಟೆರೈಲ್ ಆಲ್ಕೋಹಾಲ್ ಮತ್ತು ಸ್ಟೆರೈಡ್ 3%, ಗ್ಲಿಸರಿನ್ 3%, ಕೋಜಿಕ್ ಆ್ಯಸಿಡ್ ಡೈಪಾಲ್ಮಿಟೇಟ್ 2%, ಒಲಿವಿಯಮ್ 900 2%, ಆರ್ಬ್ಯುಟಿನ್ 1.5%, ಮಲ್ಬೆರಿ ಎಕ್ಸ್ಟ್ರಾಕ್ಟೆಡ್ 1%, ಟೋಕೋಫೆರಲ್ ಅಸಿಟೇಟ್ ವೈಟಮಿನ್ ಎ ಅಂತಾರೆ 1%, ವೈಟ್ ಸಾಫ್ಟ್ ಪ್ಯಾರಾಫಿನ್ 1%, ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ನು ಇರ್ತಾವೆ ರೀ, ಮತ್ತು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಲಘುನ ಕೆಡಬಾರ್ದಂತ. ಮತ್ತು ನೋಡ್ರಿ, ಇದ್ರೊಳಗೆ ಯಾವುದೇ ರೀತಿ ಸ್ಟಿರಾಯ್ಡ್ ಅಂಶ ಇರೋಂಗಿಲ್ಲ, ಇದು ಒಂದು ಸ್ಟಿರಾಯ್ಡ್ ಕ್ರೀಮ್ ಕೂಡ ಅಲ್ಲ ರೀ. ಸೊ ಇದನ್ನು ನೀವು ಬಿಟ್ಟ ತಕ್ಷಣ ನಿಮ್ಗೆ ಸೈಡ್ ಎಫೆಕ್ಟ್ ಭಾಳ ಆಗಂಗಿಲ್ಲ. ಸೊ ಯಾರು ಇದನ್ನ ಉಪಯೋಗ ಹೆಂಗೆ ಯಾವ ರೀತಿ ಯೂಸ್ ಮಾಡಬೇಕು? ಸೊ ನೋಡ್ರಿ, ಮೊದ್ಲು ಮುಖ ಏನೈತೆ ನೋಡ್ರಿ, ಸಬ್ಕಾರ್ಲೆ ಇಲ್ಲ ಫೇಸ್ ವಾಶ್ ಹಚ್ಕೊಂಡು ಚಂದಾಗ ಮೊದಲು ತೊಕ್ಕೋರಿ, ಮೆತ್ತನ್ ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಮುಖದ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಚಂದಾಗ ಮುಖ ಡ್ರೈ ಆದಮೇಲೆ ಸ್ವಲ್ಪ ಕಡ್ಲಿಕಾಳು ಸೈಜ್ ಅಷ್ಟು ಕ್ರೀಮ್ ಏನಿದೆ ನಿಮ್ಮ ಕೈಯಾಗ ತೊಗೊಂಡಾದ್ಮೇಲೆ ಮುಖಕ್ಕೆ ತುಂಬ ಚಂದಾಗಿ ಹಚ್ಕೊಂಡಾದ್ಮೇಲೆ ಬಳ್ಳಿಲೆ ಲೈಟಾಗಿ ಅಲ್ಲಿ ಮಸಾಜ್ ಮಾಡಿರಿ ಒಂದು 30-60 ಸೆಕೆಂಡ್. ಅದು ಕ್ರೀಮ್ ಪೂರ ನಿಮ್ಮ ಮುಖದಾಗ ಅಬ್ಸರ್ವ್ ಆಗ್ಬೇಕ್ರಿ. ಅದಾದಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ, ಈ ರೀತಿ ಹಚ್ಕೋಬೇಕು. ಈ ಕ್ರೀಮ್ ನೋಡ್ರಿ, ನೀವು ಪುರುಷರು ಮಹಿಳೆಯರು ಇಬ್ಬರು ಯೂಸ್ ಮಾಡ್ಬೋದು. ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಇದನ್ನ ಹಚ್ಬೋದು ರೀ. ಈಗ ಎಷ್ಟು ದಿನ ಇದನ್ನ ಯೂಸ್ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದ್ರ ಮೇಲೆ. ಯಾಕಂದ್ರೆ ಡಾಕ್ಟರ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕ್ರೀಮ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದ್ರ ಜೊತೆ ಕೆಲವೊಂದಿಷ್ಟು ಬೇರೆ ಔಷಧಿಗಳು ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಯೂಸ್ ಮಾಡಕ್ಕೆ ಹೇಳ್ಯಾರ ಅಷ್ಟು ದಿನ ಯೂಸ್ ಮಾಡಿರಿ. ಸೈಡ್ ಎಫೆಕ್ಟ್ ಏನು? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದ್ದು, ಇದನ್ನು ಹಚ್ಕೊಂಡಾದ್ಮೇಲೆ ತ್ವಚದಲ್ಲಿ ಇರಿಟೇಷನ್ ಆಗೋದು, ತ್ವಚ ಕೆಂಪಗಾಗೋದು, ತ್ವಚ ಅಲ್ಲಿ ಬಹಳ ಜಾಸ್ತಿ ಕೆರೆತ ಆಗೋದು, ತ್ವಚ ಬಹಳ ಜಾಸ್ತಿ ಡ್ರೈ ಆಗೋದು, ತ್ವಚ ಅಲ್ಲಿ ಉರಿ ಅನ್ಸೋದು, ಇವೆಲ್ಲ ಸೈಡ್ ಎಫೆಕ್ಟ್ ರೀ. ಯಾರು ಉಪಯೋಗ ಮಾಡಬಾರ್ದು. ಸೊ ಇದ್ರೊಳಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ಕೊಟ್ಟೀನಿ ನಿಮ್ಗೆ, ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದ್ರ ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 411 ರೂಪಾಯಿದಾಗ ನಿಮ್ಗೆ 15 ಗ್ರಾಮ್ ಟ್ಯೂಬ್ ಸಿಗ್ತೈತೆ ರೀ ಕೋಜಿವಿಡ್ ಜೆಲ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ರೀ. ಅನ್ಕೊತೀನಿ ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ್ದು ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.